ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ತಿ ಮಿಸ್ ಫ್ಯಾಮಿಲಿ ಚಾನಲ್ಗೆ. ಹಾಗೆ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು 8 ಗಂಟೆಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನೇನೆಲ್ಲ ಇದೆ ನನ್ನ ಇವತ್ತು ದಿನಚರಿ, ಏನೇನೆಲ್ಲ ನಡೆಯುತ್ತೆ ಅದೆಲ್ಲ ಶೇರ್ ಮಾಡ್ಕೋತೀನಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತು ತುಂಬ ಲೇಟ್ ಆಯಿತು ಫ್ರೆಂಡ್ಸ್, ಲೇಟಾಗಿ ಎದ್ದಿದ್ದಾರೆ. ಹಾಗಾಗಿ 8-10 ನಿಮಿಷ ಆಗಿದೆ, ಆದರೂ ಇನ್ನೂ ಸ್ನಾನ ಮುಗಿಸಿಲ್ಲ. ಅಂದರೆ ಇನ್ನೂ ಮೈ ತೊಳೆದಿಲ್ಲ ಇವನು, ಇನ್ನೂ ಸ್ನಾನ ಮಾಡಬೇಕು. ಅವನು ಲೇಟಾಗಿ ಎದ್ದಿದ್ದಾರೆ. ಹಾಗಾಗಿ ನಿನ್ನೆ ನೈಟು ಜಾಸ್ತಿ ಸೈಕಲ್ ಕೊಡಿಸಿದ್ದೀವಲ್ಲ ಫ್ರೆಂಡ್ಸ್, ಸೈಕಲ್ ಆಡಿದ್ದಾರೆ. ಹಾಗಾಗಿ ಲೇಟಾಗಿ ನಿದ್ದೆ ಮಾಡಿದ್ದಾರೆ, ಲೇಟಾಗಿ ಎದ್ದಿದ್ದಾರೆ, ಲೇಟಾಗೆ ಹೋಗ್ತಾರೆ. ಒದೆ ಬೀಳುತ್ತೆ ಸ್ಕೂಲಲ್ಲಿ, ಪಕ್ಕ ಒದೆ ಬೀಳುತ್ತೆ. ನನಗೆ ಹೇಳ್ತಾರೆ ಒದೆ ಸರ್ ಹೊಡಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ಹೋಗಲ್ಲ ಫ್ರೆಂಡ್ಸ್ ಈ ವರ್ಷ. ಹೋದ ವರ್ಷ ಸ್ವಲ್ಪ ಮಕ್ಕಳಿಗೆ ಹುಡಿದ್ರೂ ಹೋಗಿ ಕೇಳ್ತಿದ್ದೆ, ಈ ವರ್ಷ ಹೋಗಲ್ಲ ಫ್ರೆಂಡ್ಸ್. ಹೋದ್ರೂ ಅವರಿಗೆ ಮುಂದೆ ಕೆಟ್ಟ ದಾರಿ ಹಿಡಿತಾರೆ. ಏನಕ್ಕಂದರೆ ಹುಡಿದ್ರೂ ಪರವಾಗಿಲ್ಲ, ಆದರೆ ಹುಡಿದ್ರೆ ಹೋಗಿ ಕೇಳಿದ್ರೆ ಅವ್ರಿಗೆ ಅದೇ ರೂಢಿ ಬೀಳುತ್ತೆ ಮಕ್ಕಳಿಗೆ. ಹಾಗಾಗಿ ಲೇಟಾಗಿ ಹೋದ್ರೂ ಸ್ವಲ್ಪ ಭಯ ಅನ್ನೋದಿರುತ್ತಲ್ಲ ಫ್ರೆಂಡ್ಸ್. ನಿದ್ದೆ ಸ್ವಲ್ಪ ಬೇಗ ನಿದ್ದೆ ಮಾಡಬೇಕು, ಬೇಗ ಹೇಳ್ಬೇಕು ಅನ್ನೋದು ಭಯ ಇರುತ್ತಲ್ಲ. ಹಾಗಾಗಿ ನಾನು ಹೋಗಲ್ಲ, ಹುಡಿದ್ರೂ ಪರವಾಗಿಲ್ಲ, ಹೋಗಲ್ಲ. ಇವಾಗ ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ಏನಿದೆ ಅಂದರೆ ಪೂರ್ತಿ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮನೆ ಅಂದರೆ ನೋಡಿದ್ರಲ್ಲ, ಪೂರ್ತಿ ಎಷ್ಟು ಬೋರ್ ನೀರು ಬಂದಿದ್ದಿಲ್ಲ. ಇದೊಂದು ಗುಡ್ ನ್ಯೂಸ್ ಫ್ರೆಂಡ್ಸ್ ನಿಮಗೆ. ಬೋರ್ ನೀರಿಗೋಸ್ಕರ ಎಷ್ಟೆಲ್ಲ ಪರದಾಡಿದ್ದೀನಿ ನಾನು. ಕೆಳಗಡೆ ಹೋಗಿ ನೀರು ತಂದಿದ್ದೀನಿ, ತೋರಿಸಿದ್ದೀನಲ್ಲ ನಿಮಗೆ, ಅಲ್ಲಿ ರೋಡ್ ಸೈಡ್ ತಂದಿದ್ದೀನಿ ಅಂತ. ಇವಾಗ ಟೆನ್ಷನ್ ಇಲ್ಲ ಫ್ರೆಂಡ್ಸ್. ಮಳೆ ಬಿದ್ದಿದೆ ಅಲ್ಲ, ಒಂದು 4 ದಿವಸ ಮಳೆ ಬಿದ್ದಿದೆ, ಚೆನ್ನಾಗಿ ಬರ್ತಾಯಿದ್ದಾವೆ ಇವಾಗ ನೀರು ಮನೆಯಲ್ಲಿ. ಓನ್ಲಿ ಕುಡಿಲಿಕ್ಕೆ ಅಂದರೆ ಕುಡಿಯೋ ನೀರು ಒಂದು 4 ಕೊಡ ತಂದ್ಕೊಂಡ್ರೆ ಸಾಕು ತೆಳಗಡೆಯಿಂದ. ಮಿಕ್ಕಿದ್ದೆಲ್ಲ ನೀರು ಮನೆಯಲ್ಲೇ ಬರ್ತಾಯಿದ್ದಾವೆ. ನೋ ಟೆನ್ಷನ್, ಅದೊಂದು ಗುಡ್ ನ್ಯೂಸ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ಈ ಬ್ಲಾಗಲ್ಲಿ. ಇವತ್ತು ನೀರು ಬಂದಿರೋ, ಬೋರ್ ನೀರು ಬಂದಿರೋದೇ ಒಂದು ಗುಡ್ ನ್ಯೂಸು ನನಗೆ. ಇವತ್ತು ಬ್ಲಾಗು ನೀರು ಬಂದಿದ್ದಕ್ಕೋಸ್ಕರ ಅದು ಮನೆಯದು ಎಲ್ಲ ಕಿಚನ್ ಐಟಮ್ ಎಲ್ಲ ಪೂರ್ತಿ ಗಲೀಜಾಗಿ ಹೋಗಿ ಬಿಟ್ಟಿದ್ದಾವೆ ಫ್ರೆಂಡ್ಸ್. ಅದು ಒಂಥರ ಏನೋ ಅದು ಚೆನ್ನಾಗಿ ಅನ್ನಿಸ್ತಾ ಇಲ್ಲ ಫ್ರೆಂಡ್ಸ್ ನನಗೆ. ಹಾಗಾಗಿ ಪೂರ್ತಿ ಎಲ್ಲ ಕಿಚನ್ ಐಟಮ್ ಎಲ್ಲ ತೊಳೆದು ಬಿಡ್ತೀನಿ. ಕಿಟಕಿ ಅದೆಲ್ಲ ಗಲೀಜಿಗೆ ಪೂರ್ತಿ ಒಂಥರ ಜಿಗಿಟಾಗಿ ಹೋಗ್ಬಿಟ್ಟಿದೆ ಫ್ರೆಂಡ್ಸ್. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತೀನಿ. ಇವತ್ತಿನ ದಿನಚರಿ ಅದೇ ನಡೆಯುತ್ತೆ. ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಇವರು ರೆಡಿ ಆಗಿಲ್ಲ. ಒಬ್ಬೊಬ್ಬರು ಅವಳು ಸ್ನಾನ ಮಾಡ್ತಾಯಿದ್ದಾಳೆ, ಇವನು ಇವಾಗ ಸ್ನಾನಕ್ಕೆ ನೀರು ಹಾಕ್ತೀನಿ. ಇವತ್ತೇನೇನೆಲ್ಲ ನಡೆಯುತ್ತೆ ನೋಡಿ ಸಪೋರ್ಟ್ ಮಾಡಿ. ಇವ್ರು ರೆಡಿ ಆಗ್ತಾರೆ ಫ್ರೆಂಡ್ಸ್. ಇವಾಗ ಬನ್ನಿ, ಮುಂದೆ ಏನೇನೆಲ್ಲ ನಡೆಯುತ್ತೆ ಶೇರ್ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನನ್ನ ಚಾನಲು. ಓಕೆ ಫ್ರೆಂಡ್ಸ್, ಮುಂದಿನ ಕೆಲಸ ಏನಿದೆ ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಪೂರ್ತಿ ಎಲ್ಲ ಸೆಲ್ಫ್ ಎಲ್ಲ ಖಾಲಿ ಮಾಡಿಟ್ಟಿದ್ದೀನಿ. ಅಂದರೆ ಪೂರ್ತಿ ಕ್ಲೀನ್ ಮಾಡಬೇಕು ಅಂತ, ಕಿಚನ್ ಪೂರ್ತಿ ಕ್ಲೀನ್ ಮಾಡ್ಬೇಕಂತ ಎಲ್ಲ ತೆಗೆದಿಟ್ಟಿದ್ದೀನಿ. ಪಾತ್ರೆ ಇವೆಲ್ಲ ಖಾಲಿ, ಮಸಾಲೆ ಎಲ್ಲ ಬೇಳೆಗಳೆಲ್ಲ ತೆಗೆದು ಇಟ್ಟಿದ್ದೀನಿ. ಅದು ಎಷ್ಟು ಜಿಡ್ಡಾಗಿತ್ತಂದರೆ ಒಂದು ರೀತಿ ಎಣ್ಣೆ ಎಲ್ಲ ಅಂಟ್ಕೊಂಡು ಒಂದು ರೀತಿ ಯಾವುದೋ ರೀತಿ ಆಗಿದಾವೆ ಫ್ರೆಂಡ್ಸ್. ಅವು ಬೋರ್ ನೀರು ಹೋಗಿದ್ದೀವಲ್ಲ ಇಷ್ಟು ದಿವಸ. ಬೋರ್ ನೀರು ಬಂದಿದ್ದ ಖುಷಿಗೆ ಅವತ್ತಿನ ಮಾರನೇ ದಿವಸನೇ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ಖಾಲಿ ಮಾಡಿಟ್ಟಿದ್ದೀನಲ್ಲ ಫ್ರೆಂಡ್ಸ್. ಅದು ಬೇಳೆಗಳು ಮತ್ತು ಸಾಬುದಾನ ಮತ್ತು ರವೆ, ಪುಟಾಣಿ ಅವೆಲ್ಲ ಏನಿರುತ್ತಲ್ಲ ಅದೆಲ್ಲ ನೋಡಿ ಈ ಥರ ಕವರಲ್ಲಿ ಪ್ಯಾಕ್ ಮಾಡಿ ಒಂದು ಪಕ್ಕಕ್ಕೆ ಇಟ್ಟಿದ್ದೀನಿ. ಎಷ್ಟು ಅಂದರೆ ಒಂದು ಬೆಳಗ್ಗೆ ಎಷ್ಟು ಗಂಟೆಗೆ ಅಂದರೆ 10 ಮಕ್ಕಳು ಹೋಗುವಾಗಲೇ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಅವಾಗ 10 ಗಂಟೆಗೆ ಎಲ್ಲ ಊಟ ಎಲ್ಲ ಮಾಡಿ ಒಂದು ಸ್ವಲ್ಪ ಟಿಫನ್ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಒಂದು ಸ್ವಲ್ಪ ಹೊತ್ತು ಕ್ಲೀನ್ ಮಾಡಿ ಹೊರಗಡೆ ಇಟ್ಟಿದ್ದೀನಿ. ನೀವು ನೋಡ್ಬೋದು, ನಾನು ತೋರಿಸಿದ್ದೀನಿ ಸ್ಟಾರ್ಟಿಂಗಲ್ಲೇ. ಇವಾಗ ಇದೆಲ್ಲ ಮಸಾಲೆ ಡಬ್ಬಗಳು ಮತ್ತು ನೋಡಿ, ಇನ್ನು ನೀವು ನೋಡ್ತಾ ಇದ್ದೀರಾ ಸೆಲ್ಫ್ಗಳು ಪೂರ್ತಿ ಖಾಲಿಯಾಗಿದೆ. ಸಿಂಕ್ ತುಂಬ, ಮತ್ತು ಈಚೆ ಕಡೆ ಪಕ್ಕದಲ್ಲಿ ಗ್ಯಾಸ್ ಮೇಲೆ ಮತ್ತು ಮಂಚದ ಮೇಲೆ ಎಲ್ಲ ಇಟ್ಟಿದ್ದೀನಿ ಫ್ರೆಂಡ್ಸ್. ಎಲ್ಲ ಖಾಲಿ ಮಾಡಿ ಇಟ್ಟಿದ್ದೀನಿ. ಇವು ತೊಳಿಬೇಕಂದ್ರೆ ನನಗೆ ಮಿನಿಮಮ್ ಒಂದು 4 ಗಂಟೆ ಆಗುತ್ತೆ ಫ್ರೆಂಡ್ಸ್, ನನಗೆ ಅನಿಸೋ ಪ್ರಕಾರ. ಏನಕ್ಕಂದರೆ ಜಾಸ್ತಿ ಇದ್ದಾವೆ ಫ್ರೆಂಡ್ಸ್. ನೋಡಲಿಕ್ಕೆ ಆ ಥರ ಸ್ವಲ್ಪ ಕಾಣಿಸ್ತಾ ಇದೆ, ಆದರೆ ಒಂದರಲ್ಲಿ ಡಬ್ಬಗಳು ಜಾಸ್ತಿನೇ ಇದ್ದಾವೆ ಫ್ರೆಂಡ್ಸ್. ಹಾಗಾಗಿ ನೋಡಿ, ಈ ಕಲರ್ ಇದು ವಿಮ್ ಸಾಬೂನು ತಂದ್ಕೊಂಡ್ರೆ ಸ್ವಲ್ಪ ನೀಟಾಗಿ ಕ್ಲೀನಾಗಿ ಬಿಡುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನೇನು ಮಾಡಿದ್ದೀನಿ, ಒಂದು ಪೂರ್ತಿ ಸಾಬೂನು ಹೋಗಲಿ ಅಂತಂದ್ಬಿಟ್ಟು ತಂದಿದ್ದೀನಿ. ಇವಾಗ
ನೋಡಿ ಫ್ರೆಂಡ್ಸ್, ಎಷ್ಟು ಗಂಟೆಗೆ 10 ಗಂಟೆಗೆ ನಿಂತಿದ್ದೀನಿ ಇವಾಗ ಎಲ್ಲ ಕ್ಲೀನ್ ಮಾಡಲಿಕ್ಕೆ, ಅಂದರೆ ಪಾತ್ರೆಗಳೆಲ್ಲ ತೊಳಿಲಿಕ್ಕೆ ಎಷ್ಟು ಗಂಟೆ ಆಗುತ್ತೋ ಅಂತ ನನಗೂ ಗೊತ್ತಿಲ್ಲ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಒಂದು ಎಣ್ಣೆ ಎಲ್ಲ ಹಿಡಿದು ಜಿಗಿಟ್ ಪೂರ್ತಿ ಹೆಂಗೋ ಆಗಿದ್ವು. ಹಾಗಾಗಿ ಒಂದು ದಿವಸ ಸ್ವಲ್ಪ ಟಯರ್ಡ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಒಂದು 10 ಗಂಟೆಗೆ ನಿಂತವಳು ನನಗನ್ಸೋ ಪ್ರಕಾರ 4 ಗಂಟೆಗೆ ಮುಗಿಯುತ್ತೆ. ಇವಾಗ ಫಾಸ್ಟಾಗಿ ಸ್ವಲ್ಪ ಕ್ಲೀನ್ ಮಾಡಿ ಸಂಜೆವರೆಗೂ ಎಂಡ್ ಮಾಡಿಬಿಡ್ಬೇಕು. ಏನಕ್ಕಂದರೆ ನಾನು ಯಾವಾಗಲೂ ನನ್ನ ಪಾತ್ರೆ 2 ದಿವಸದಲ್ಲಿ ತೊಳಿತಿದ್ದೆ. ಅಂದರೆ ಒಂದು ದಿವ್ಸಕ್ಕೆ ಒಂದು ಸ್ವಲ್ಪ ಇನ್ನೊಂದು ದಿವಸಕ್ಕೆ ಇನ್ನೊಂದು ಸ್ವಲ್ಪ ಅಂದ್ಬಿಟ್ಟು. ಇವತ್ತು ಹಾಗಿಲ್ಲ ಫ್ರೆಂಡ್ಸ್, ನೀರು ಬಂದು ಖುಷಿಗೆ ಪೂರ್ತಿ ಎಲ್ಲ ಸೆಲ್ಫ್ ಖಾಲಿ ಮಾಡಿ ಕ್ಲೀನ್ ಮಾಡಿ ಸ್ವಲ್ಪ ತೊಳೆದ್ರಿ ಇಟ್ಟದು ಯಾವಾಗಿಂದ ಅವಾಗಲೇ ಇದೆಲ್ಲ ಇಟ್ಟರೆ ಸಮಾಧಾನ ನನಗೆ. ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಎಷ್ಟು ಗಂಟೆ ಆಗುತ್ತೆ ನನಗನ್ಸೋ ಪ್ರಕಾರ 4 ಎಷ್ಟು ಗಂಟೆ ಆಗುತ್ತೋ ಅಂತ ಗೊತ್ತಿಲ್ಲ. ಎಲ್ಲ ಅದು ಏನು ಡಬ್ಬ ಕಾಣಿಸ್ತಾ ಇದೆಲ್ಲ ಅದರಲ್ಲಿ ಮೊನ್ನೆ ತೊಳೆದು ಅದರಲ್ಲಿ ಮಸಾಲೆ ಇಟ್ಟಿದ್ದೆ ಫ್ರೆಂಡ್ಸ್. ಹಾಗಾಗಿ ಅದು ಖಾಲಿ ಮಾಡಿಲ್ಲ. ಇನ್ನೊಂದಲ್ಲಿ ಇಡ್ಲಿ ಕುಕ್ಕರ್ ನೋಡ್ಬೋದು ನೀವು ಅಲ್ಲಿ ಸೈಡಿಗೆ, ಅದು ಕೂಡ ಮೊನ್ನೆ ತೊಳೆದಿದ್ದೀನಿ. ಹಾಗಾಗಿ ಅದು ತೊಳಿಲಿಕ್ಕೆ ಹೋಗಿಲ್ಲ. ಇವಾಗ ಖಡಕ್ ರೊಟ್ಟಿ ಇರ್ತಾವಲ್ಲ ಫ್ರೆಂಡ್ಸ್, ಖಡಕ್ ರೊಟ್ಟಿ ಕೂಡ ಅವು ಸ್ವಲ್ಪ ಮಕ್ಕಳು ಕೂಡ ತಿಂದರೂ ಹೊಟ್ಟೆ ನೋವು ಬರ್ತಾಯಿದೆ. ಹಾಗಾಗಿ ಬೇಳೆ ಮಾಡುವಾಗ ಕುದಿಸ್ಬೋದು, ಅಥವಾ ಆಕಳು ಬಂದರೆ ಆಕಳು ಕೊಡ್ಬೋದು ಅಂದ್ಬಿಟ್ಟು ಹಾಗೇ ಇಟ್ಟಿದ್ದೀನಿ. ಇವಾಗ ಪಟ ಅಂತ ತೊಳೆದು ಅಲ್ಲಿ ಕೆಳಗಡೆ ಒಂದು ದೊಡ್ಡದಾಗಿ ಒಂದು ಬ್ಲ್ಯಾಕ್ ಬುಟ್ಟಿ ಇದೆ ಫ್ರೆಂಡ್ಸ್, ಅಂದರೆ ಟಪ್ಪಿದೆ, ಅದರಲ್ಲಿ ತೊಳೆದು ಅದರಲ್ಲೇ ಇಕ್ತಾಯಿದ್ದೀನಿ. ಅಂದರೆ ತುಂಬ ದೊಡ್ಡದಿದೆ ಫ್ರೆಂಡ್ಸ್ ಅದು. ಅಷ್ಟು ಸಾಮಾನು ಆರಾಮಾಗಿ ಹಿಡಿಬೋದು. ನಾನು ಏನು ಮಾಡಿದ್ದೀನಿ ಅಂದರೆ ಅವೆಲ್ಲ ನಾನು ಸ್ಟಾರ್ಟಿಂಗಲ್ಲಿ ಏನು ತೋರಿಸಿದ್ದೀನಲ್ಲ ಫ್ರೆಂಡ್ಸ್, ಎಲ್ಲ ಗ್ಯಾಸ್ ಕಟ್ಟೆ ಮೇಲೆ ಇಟ್ಟಿದ್ದೀನಿ ಅಂತ ತೋರಿಸಿದ್ದೀನಲ್ಲ. ಇವಾಗ ತೊಳೆಯುವಾಗ ಅಷ್ಟೆಲ್ಲ ಇಟ್ಕೊಂಡು ತೊಳೆಯುವಾಗ ಸ್ವಲ್ಪ ಕಷ್ಟ ಆಗ್ಬೋದು ಅಂದ್ಬಿಟ್ಟು ಸ್ವಲ್ಪ ತೆಳಗಡೆ ಇಟ್ಟಿದ್ದೀನಿ. ತೆಳಗಡೆ ಇಟ್ಟು ನಾನು ಎಷ್ಟೆಷ್ಟು ತೊಳಿತೀನಿ ಅಷ್ಟೇ ಮೇಲ್ಗಡೆ ಇಟ್ಕೊಂಡ್ರೆ ನಡೆಯುತ್ತೆ ಅಂದ್ಬಿಟ್ಟು ಸ್ವಲ್ಪ ಇಟ್ಕೊಂಡು ತೊಳಿತಾ ಇದ್ದೀನಿ. ಅವಾಗೆ ಖಾಲಿ ಆದರೆ ಸ್ವಲ್ಪ ಈಸಿ ಆಗುತ್ತಲ್ಲ ಫ್ರೆಂಡ್ಸ್. ಪಟ ತೊಗೊಲಿಕ್ಕೆ ಹೋದರೆ ಅದರ ತೆಳಗಡೆ ಬಿದ್ದೋಗ್ಬಿಡುತ್ತವೆ. ಹಾಗಾಗಿ ಸ್ವಲ್ಪ ಇಟ್ಕೊಂಡು ಪಕ್ಕಕ್ಕೆ ಇಟ್ಕೊಂಡು ತೊಳ್ಕೊತಾ ಇದ್ದೀನಿ. ಯಾವಾಗ ತೊಳೆದಾದ್ಮೇಲೆ ಸಮಾಧಾನ ಆಗೋದು ಫ್ರೆಂಡ್ಸ್. ಏನಕ್ಕಂದರೆ ಅದು ಕೇಳಲೇಬೇಡಿ ಫ್ರೆಂಡ್ಸ್, ಅಷ್ಟು ಒಂಥರ ಅಡುಗೆ ಮಾಡ್ಲಿಕ್ಕೆ ಹೋದರೆ ಕಿಚನ ಡಬ್ಬಕ್ಕೆ ಹಿಡಿಬೇಕು ಅಂದ್ರೂ ಒಂಥರನೇ ಆಗ್ತೈತಿ. ಇವಾಗ ಸ್ವಲ್ಪ ಸಮಾಧಾನ ಆಗ್ತಾಯಿದೆ. ಕಡಾಯಿಗಳು ನೋಡಿ ವೆರೈಟಿ ಅಂದರೆ 3 ಥರ ಕಡಾಯಿಗಳಿದ್ದಾವೆ. ಅದು ಯಾವ ರೀತಿಯಾಗಿದ್ವು ಅಂದರೆ ಈ ಥರ ಅದು ರೋಡ್ ಸೈಡ್ ಇದೆಯಲ್ಲ ಫ್ರೆಂಡ್ಸ್ ನಮ್ಮದು ಮನೆ. ಹಾಗಾಗಿ ಸ್ವಲ್ಪ ಬೇಗ ಧೂಳು ಜಾಸ್ತಿ ಕೊಡುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಬೋರ್ ನೀರು ಇದ್ದಾಗ ನನಗನ್ಸೋ ಪ್ರಕಾರ 2 ವಾರಕ್ಕೆ ಒಂದು ಸಲ ಏನಾದರೂ ಆಗೋಗ್ಬಿಟ್ರೆ ತೊಳಿತಾನೇ ಇದ್ದಿದ್ದೆ ಫ್ರೆಂಡ್ಸ್. ಇವಾಗ ನೀರು ಹೋಗಿದ್ವಲ್ಲ, ಹಾಗೆ ಕಷ್ಟ ಆಯಿತು. ಮಿನಿಮಮ್ 1.5 ಮಂತ್ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ನಾನು ಇವಾಗ ತೊಳಿತಾ ಇದ್ದೀನಿ. ಇವಾಗ ಪೂರ್ತಿ ಎಲ್ಲ ತೊಳೆದಾದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನಾನು. ಅಲ್ಲಿವರೆಗೂ ನೋಡಿ. ಫೈನಲಿ ಎಲ್ಲ ಕೆಲಸ ಆಯಿತು. ಫೈನಲಿ ಇವಾಗ ಏನು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೇನೆ ಅದೆಲ್ಲ ಜೋಡಿಸ್ಕೊಳ್ಳೋದು ಒಂದೇ ಬಾಕಿ ಇರೋದು. ಎಷ್ಟು ಕಾಣಿಸ್ತಾ ಇದ್ದೇವೆ ಅಂತ ನೀವೇ ನೋಡಿ. ಇದೆಲ್ಲ ಕ್ಲೀನ್ ಮಾಡಿ ಎಲ್ಲ ತೊಳೆದು ಕ್ಲೀನ್ ಮಾಡೋ ಅಷ್ಟರಲ್ಲಿ 4:30 ನೋಡಿ ಫ್ರೆಂಡ್ಸ್. ಇಷ್ಟು ಅವರ್ ಆಯಿತು ಅಂದರೆ ಬೆಳಗ್ಗೆ ಎಷ್ಟಕ್ಕೆ 10 ಗಂಟೆಗೆ ನಿಂತವಳು 4:15 ಆಯಿತು ಅಂದರೆ ಅಪ್ಪ ದೇವರೇ, ಒಂದೇ ದಿವಸಕ್ಕೆ ಫಸ್ಟ್ ಟೈಮ್ ಎಲ್ಲ ತೊಳೆದಿರೋದು ಫ್ರೆಂಡ್ಸ್. ನಿಜವಾಗ್ಲೂ ಪಾತ್ರೆಗಳು. ಇಲ್ಲಾಂದರೆ ದಸರಾದಲ್ಲಿ 4 ದಿವಸದಲ್ಲಿ ಪಾತ್ರೆ ತೊಳಿತೀನಿ, 1-2 ದಿವಸದಲ್ಲಿ ಎಲ್ಲ ಚಿಲ್ಲರ್ ಐಟಮ್ ಏನಿರುತ್ತಲ್ಲ ಬಟ್ಟೆಗಳು ಅದೆಲ್ಲ ಕ್ಲೀನ್ ಆಗುತ್ತೆ. ಇವತ್ತು ನೋಡಿ ಎಲ್ಲ ಒಂದೇ ದಿವಸದಲ್ಲಿ ಎಲ್ಲ ಪಾತ್ರೆಗಳು ತೊಳೆದ್ಬಿಟ್ಟೆ. ಒಂದು ರೀತಿ ನನಗೆ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್, ಒಂದೇ ದಿವಸದಲ್ಲಿ ಎಲ್ಲ ಕೆಲಸ ಮುಗಿತಲ್ಲ ಅಂದ್ಬಿಟ್ಟು. ನೋಡಿ ಎಷ್ಟು ಕಾಣಿಸ್ತಾ ಇದ್ದೇವೆ ನೋಡಿ ಫ್ರೆಂಡ್ಸ್. ಇವಾಗ ಬ್ಯಾಕ್ ಕ್ಯಾಮ್ರಾದಲ್ಲಿ ನಿಮಗೆ ಚೆನ್ನಾಗಿ ಕ್ಲಿಯರಾಗಿ ತೋರಿಸ್ತೀನಿ ಬನ್ನಿ. ಇವಾಗ ನೋಡಿದ್ರೆ ಸೈಡಲ್ಲಿ ಕಾಣಿಸ್ತಾ ಇಲ್ಲ ನಿಮಗೆ ನನಗನ್ಸೋ ಪ್ರಕಾರ. ಈ ಸೈಡ್ ಬನ್ನಿ ಫ್ರೆಂಡ್ಸ್, ನೋಡಿ ಸಿಂಕ್ ಖಾಲಿ ಪೂರ್ತಿ ನೋಡಿ ಕಾಣಿಸ್ತಾ ಇದೆಯಾ? ಎಷ್ಟು ಬೆಳಗ್ಗೆ ನಾನು ವಿಡಿಯೋ ಮಾಡುವಾಗ ಎಷ್ಟು ಕಾಣಿಸ್ತಾ ಇತ್ತು. ಇವಾಗ ನೋಡಿ ಫ್ರೆಂಡ್ಸ್
ಎಲ್ಲ ಕ್ಲೀನ್ ಐತಿ. ಇವಾಗ ಟೆನ್ಷನ್ ಸ್ವಲ್ಪ ಹೋಯ್ತು ಫ್ರೆಂಡ್ಸ್. ಇವಾಗ ಮಿನಿಮಮ್ ಒಂದು 2 ತಿಂಗಳಾದರೂ ತೊಳೆಯಲ್ಲ. ಯಾವುದ್ಯಾವ್ದು ಮಸಾಲ ಐಟಮ್ ಆಗೋಗ್ಬಿಡ್ತು ಅವಾಗ ತೊಳಿತೀನಿ ಅಷ್ಟೇ. ಇವಾಗ ಇವು ಜೋಡಿಸ್ಕೊಳ್ಬೇಕು ಫ್ರೆಂಡ್ಸ್. ಇವಾಗ ಫುಲ್ಲು ಟಯರ್ಡಾಗಿದೆ ಫ್ರೆಂಡ್ಸ್. ಸ್ವಲ್ಪ ನಿದ್ದೆ ಮಾಡಿದ್ರೆ ನಿದ್ದೆ ಹತ್ಬಿಡುತ್ತೆ, ಅಷ್ಟು ಟಯರ್ಡಾಗಿದೆ. ಇವಾಗ ಜೋಡಿಸ್ಕೋಬೇಕು. ಮೇನ್ ಅಂದರೆ ಆರಾಮಾಗಿ ನೀವು ಸ್ವಲ್ಪ ನಿದ್ದೆ ಮಾಡಿದ್ರೆ ಆಯಿತು. ಅಲ್ಲಿ 2 ಅವರ್ ಆದರೂ ಇರಬೇಕು ಅಂತ ಅನಿಸಲ್ಲ ಫ್ರೆಂಡ್ಸ್. ನಿದ್ದೆ ಮಾಡಿದ್ರೆ ನಿದ್ದೆ ಮಾಡಬೇಕೆ ಅನಿಸುತ್ತೆ. ಇವಾಗ ನಾನು ರೆಸ್ಟ್ ಮಾಡಲ್ಲ, ಪೂರ್ತಿ ಜೋಡಿಸ್ತೀನಿ. ಜೋಡಿಸಾದ್ಮೇಲೆ ಸಿಗ್ತೀನಿ. ಏನಕ್ಕಂದರೆ ಫುಲ್ ಟಯರ್ಡ್ ಆಗಿದ್ದೀನಲ್ಲ ಫ್ರೆಂಡ್ಸ್, ಹಾಗಾಗಿ ಸ್ವಲ್ಪ ಆರಾಮ್ ಸಿಕ್ಕರೂ ಸಾಕು, ನಿದ್ದೆ ಬಂದುಬಿಡುತ್ತೆ. ಹಾಗಾಗಿ ಇವಾಗ ಪಟ್ಟಂತ ಊಟ ಮಾಡಿ ಎಲ್ಲ ಒಂದೊಂದು ಯಾವ ಪ್ಲೇಸಲ್ಲಿ ಏನೇನು ಇಡಬೇಕು ಅನ್ನೋದು ಪಟ್ಟಂತ ಇಟ್ಬಿಡ್ಬೇಕು. ಇಲ್ಲಾಂದರೆ ಹಾಗೆ ಬಿಟ್ಟರೆ ನಿದ್ದೆ ಬರುತ್ತೆ. ಪೂರ್ತಿ ಎಲ್ಲ ಜೋಡಿಸಾದ್ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾನು. ನೋಡಿ ಫ್ರೆಂಡ್ಸ್, ಇವಾಗ ಯಾವ ರೀತಿ ಜೋಡಿಸ್ಕೊಂಡಿದ್ದೀನಿ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಕ್ಲೀನ್ ಕಾಣಿಸ್ತಾ ಇದೆ ನೋಡಿ. ಈ ರೀತಿ ಇದ್ದರೆ ನನಗೆ ಸಮಾಧಾನ. ಸ್ವಲ್ಪ ಮನೆಯಲ್ಲಿ ಚೆನ್ನಾಗಿ ಕೂಡ ಅನಿಸುತ್ತೆ. ಯಾರಾದರೂ ಬಂದರೂ ಕೂಡ ಚೆನ್ನಾಗಿ ಅನಿಸುತ್ತೆ. ಇಲ್ಲಾಂದರೆ ಅದು ಎಷ್ಟು ಜಿಡ್ಡಾಗೋಗ್ಬಿಟ್ಟಿದ್ದು ಅಂದರೆ, ಎಷ್ಟು ಗಲೀಜಾಗೋಗ್ಬಿಟ್ಟಿದ್ದು ಅಂದರೆ ಕೇಳಲೇಬೇಡಿ ಫ್ರೆಂಡ್ಸ್. ನೋಡ್ಲಿಕ್ಕೆ ಅಡುಗೆ ಮಾಡೋಳೆ ನಾನು ಅಲ್ಲಿ ಹಿಡಿಬೇಕಂದ್ರೂ ಅಷ್ಟು ಒಂದು ರೀತಿ ಅನ್ನಿಸ್ತಿತ್ತು. ಇವಾಗ ನೋಡಿ ಕ್ಲೀನ್ ಆಯ್ತು. ಇವಾಗ ಸಮಾಧಾನ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ನೋಡಿ. ತುಂಬ ಅಂದರೆ ತುಂಬ ಟಯರ್ಡ್ ಆಯಿತು ಫ್ರೆಂಡ್ಸ್. ಕೆಳಗಡೆ ಬೊಗೋನಿಗಳು ಇಟ್ಟಿದ್ದೀನಿ, ಮೇಲೆ ಅಡುಗೆ ಸಾಮಾನು ಇಟ್ಟಿದ್ದೀನಿ. ಅಲ್ಲಿ ಮಧ್ಯದಲ್ಲಿ ಗ್ಲಾಸು. ಮೊದಲು ಹೆಂಗಿತ್ತು ಅಂದರೆ ಮಧ್ಯದಲ್ಲಿ ಅಡುಗೆ ಡಬ್ಬಗಳು ಇರ್ತಿದ್ವು, ಕೆಳಗಡೆ ಗ್ಲಾಸು ಚೇಂಜ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ. ಓಕೆ ಫ್ರೆಂಡ್ಸ್, ತುಂಬ ಟಯರ್ಡ್ ಆಗಿದ್ದೀನಿ. ನಾಳೆ ಸಿಗ್ತೀನಿ ಮತ್ತೆ. ಬಾಯ್ ಎಲ್ಲರಿಗೂ.